ಹಲೋ ಎವ್ರಿವನ್, ವೆಲ್ಕಮ್ ಟು ಲಾಶಾ ಕುಕಿಂಗ್ ಚಾನಲ್. ನಾನಿವತ್ತು ನಿಮಗೆ ತುಂಬಾ ಸಿಂಪಲ್ಲಾಗಿ ಹಾಗೆ ಡಿಫ್ರೆಂಟಾಗಿ ಮಾಡಿಕೊಳ್ಳುವಂತಹ ಬಂಗುಡೆ ಮಸಾಲ ತವಾ ಫ್ರೈಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಮ್ಮ ಲಾಶಾ ಕುಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 4-5 ಕಾಶ್ಮೀರಿ ರೆಡ್ ಚಿಲ್ಲಿಯನ್ನು ತಗೊಂಡಿದ್ದೀನಿ. ನೀವು ಇದಿಲ್ಲ ಅಂದರೆ ಬ್ಯಾಡಗಿ ಚಿಲ್ಲಿಯನ್ನು ಕೂಡ ತಗೊಳ್ಬೋದು. ಬಟ್ ಕಾಶ್ಮೀರಿ ರೆಡ್ ಚಿಲ್ಲಿಯನ್ನು ಬಳಸೋದ್ರಿಂದ ಈ ಮಸಾಲೆ ತುಂಬಾ ಕಲರ್ಫುಲ್ಲಾಗಿ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು 1/4 ಟೀ ಸ್ಪೂನಷ್ಟು ಜೀರಿಗೆಯನ್ನು ಕೂಡ ಸೇರಿಸಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಸುಮಾರು 1 ಸ್ಪೂನಷ್ಟು ನಾನು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಮೆಂತ್ಯವನ್ನು ಕೂಡ, ಹಾಗೆ 1 ಟೀ ಸ್ಪೂನಷ್ಟು ಧನಿಯಾವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಬಡೆಸೊಪ್ಪನ್ನು ಕೂಡ 1/4 ಟೀ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಹಾಗೆ ಚಿಕ್ಕ ಲಿಂಬು ಗಾತ್ರದ ಹುಣಸೆಹಣ್ಣನ್ನು ಕೂಡ ತಗೊಂಡಿದ್ದೀನಿ. ಅದರ ಜೊತೆಗೆ ಅರ್ಧ ಇಂಚಷ್ಟು ಶುಂಠಿಯನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ನೀವು ಇದ್ರ ಜೊತೆಗೆ ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ಕೊಳ್ಬೋದು. ನೆಕ್ಸ್ಟ್ ನೋಡಿ, ಇಲ್ಲಿ 1/4 ಗ್ಲಾಸಷ್ಟು ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು 1/4 ಟೀ ಸ್ಪೂನಷ್ಟು ಅರಿಶಿಣವನ್ನು ಸೇರಿಸಿ, ಹಾಗೆ 1 ದೊಡ್ಡ ಸ್ಪೂನ್ ಕಾರ್ನ್ಫ್ಲೋರನ್ನು ಕೂಡ ಸೇರಿಸ್ಕೊಂಡು ಇನ್ನೊಂದು ಸಾರಿ ನಾನು ಅದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ, ಈಗ ಪೇಸ್ಟು ರೆಡಿಯಾಗಿದೆ. ಇಲ್ಲಿ ನಾನು 4 ಬಂಗುಡೆ ಮೀನುಗಳನ್ನು ತಗೊಂಡು ಅದಕ್ಕೆ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಅದಕ್ಕೆ ಸ್ಪ್ರೆಡ್ ಮಾಡಬೇಕು ಮಸಾಲೆಯನ್ನು. ಎಲ್ಲ ಮೀನಿಗೂ ಮಸಾಲೆಯನ್ನು ಸೇರಿಸಾದ ನಂತರ ಅದನ್ನು ಒಂದು 10-15 ನಿಮಿಷ ಹಾಗೆ ಮ್ಯಾರಿನೇಟ್ ಆಗೋಕ್ಕೆ ಬಿಡ್ತೀನಿ. ನೆಕ್ಸ್ಟ್ ನಾನು ಇಲ್ಲಿ ಒಂದು ತವಾವನ್ನು ತಗೊಂಡು ಅದರಲ್ಲಿ 4-5 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿ, ಚಿಕ್ಕ ಗಾತ್ರದ 1 ಈರುಳ್ಳಿಯನ್ನು ಕಟ್ ಮಾಡಿ ಸೇರಿಸಿ, 5 ಬೆಳ್ಳುಳ್ಳಿ ಹೆಸಳನ್ನು ಕೂಡ ಜಜ್ಜಿ ಸೇರಿಸಿ ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಮೀನಿನ ಮೇಲಿರುವ ಸ್ವಲ್ಪ ಮಸಾಲೆಯನ್ನು ಕೂಡ ಫ್ರೈ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈ ರೀತಿ ಒಂದು 2 ನಿಮಿಷ ಫ್ರೈ ಆದ ನಂತರ ನೋಡಿ, ಮೀನುಗಳನ್ನು ಈ ರೀತಿಯಾಗಿ ಒಂದೊಂದಾಗಿ ಇಡ್ತಾ ಹೋಗ್ತಿದ್ದೀನಿ. ನೆಕ್ಸ್ಟ್ ಅದ್ರ ಮೇಲೆ ಸ್ವಲ್ಪ ಮಸಾಲೆಯನ್ನು ಕೂಡ, ಉಳಿದಂಥ ಮಸಾಲೆಯನ್ನು ಕೂಡ ಸ್ಪ್ರೆಡ್ ಮಾಡಿ ನಾನು ಅದನ್ನು ಒಂದು 2-3 ನಿಮಿಷ ಸಣ್ಣ ಊರಿನಲ್ಲಿ ಕುಕ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನೋಡಿ, ಒಂದು ಕಡೆ ಅದು ಚೆನ್ನಾಗಿ ಫ್ರೈ ಆದ ನಂತರ ಇನ್ನೊಂದು ಕಡೆ ಎಲ್ಲವನ್ನು ಟರ್ನ್ ಮಾಡಿ ಮತ್ತೆ ಕವರ್ ಮಾಡಿ ಮುಚ್ಚಿಡ್ತೀನಿ. ಈ ರೀತಿ ಒಂದು 5 ನಿಮಿಷ ನೀವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸೂಪರ್ ಆದಂಥ ಒಂದು ಬಂಗುಡೆ ಮಸಾಲ ತವಾ ಫ್ರೈ ರೆಸ್ಟೋರೆಂಟ್ ಸ್ಟೈಲಲ್ಲಿ ರೆಡಿಯಾಗುತ್ತೆ. ನೋಡಿ, ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ? ಈ ರೆಸಿಪಿಯನ್ನು ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ, ನಮ್ಮ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ.